ಹಳೆಯ ಹನಿಗಳು ಮನೆಯ ಮೇಲ್ಛಾವಣಿಗೆ ಬಡಿದಾಡುತ್ತಾ ಮಧುರವಾದ ಶಬ್ದ ಮಾಡುತ್ತಿದ್ದವು. ಆ ಮಳೆಗಾಲದ ಬೆಳಗಿನಲ್ಲಿ ಶ್ರೀನಿಲಯ ಮನೆ ಸಂಪೂರ್ಣ ಚಂದನದ ಪರಿಮಳದಿಂದ ತುಂಬಿತ್ತು. ಗೋವಿಂದ ಬೋಲೋ ಹರಿಗೋಪಾಲ ಬೋಲೋ ಮೃದುವಾಗಿ ಕೇಳಿಬರುತ್ತಿದ್ದ ಭಕ್ತಿಗೀತೆ ಮನೆಯ ನಿಶಬ್ದತೆಯನ್ನು ಇನ್ನಷ್ಟು ಸುಂದರಗೊಳಿಸುತ್ತಿತ್ತು. ಆ ಹಾಡನ್ನು ಹಾಡುತ್ತಿದ್ದವಳು ಸಾನ್ವಿ. ಹಸಿರು ಬಣ್ಣದ ಸಾದಾ ಕಾಟನ್ ಸೀರೆ, ತೇವ ಕೂದಲು, ನೆತ್ತಿಯ ಮೇಲೆ ಚಿಕ್ಕ ಕುಂಕುಮ. ಅವಳನ್ನು ನೋಡಿದರೆ ದೇವಾಲಯದ ಶಾಂತಮೂರ್ತಿಯಂತೆ ಕಾಣುತ್ತಿತ್ತು. ಕಟ್ಟೆಯ ಮುಂದೆ ದೀಪ ಹಚ್ಚುತ್ತಿದ್ದ ಮಗಳನ್ನು ನೋಡುತ್ತಾ ನಿಂತಿದ್ದರು ಅವಳ ತಂದೆ ಶೇಷಾದ್ರಿ. ಪ್ರತಿ ಬೆಳಗ್ಗೆ ನಿನ್ನ ಹಾಡು ಕೇಳಿದ ಮೇಲೆ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ ಕಣಮ್ಮ ಎಂದು ನಗುಮುಖದಿಂದ ಹೇಳಿದರು. ಸಾನ್ವಿ ತಿರುಗಿ ಮೃದುವಾಗಿ ನಕ್ಕಳು. ಅಪ್ಪ ಕಾಫಿ ಮಾಡಿ ಕೊಡಲೇ? ಬೇಡಮ್ಮ, ನಿನ್ನ ಅಮ್ಮ ಮಾಡ್ತಾಳೆ, ನೀನು ಕಾಲೇಜಿಗೆ ರೆಡಿಯಾಗು. ಅಷ್ಟರಲ್ಲಿ ಒಳಗಿನಿಂದ ಅವಳ ಅಣ್ಣ ಅಜಯ್ ಬಂದು, ನೀನು ಅಡುಗೆ ಮನೆಗೆ ಹೋಗ್ತೀಯಾ? ಎಕ್ಸಾಮ್ ಹತ್ತಿರ ಇದೆ ಅಲ್ವಾ ಎಂದು ಕೋಪದ ನಟನೆ ಮಾಡಿದ. ಅಯ್ಯೋ ಅಣ್ಣ ಎಂದು ನಕ್ಕಳು ಸಾನ್ವಿ. ಅವಳ ನಗು ಆ ಮನೆಯ ಜೀವ. ಆದರೆ ಮನೆಯವರ ಪ್ರೀತಿ ಅವಳನ್ನು ಹೊರಗಿನ ಪ್ರಪಂಚದಿಂದ ದೂರ ಇಟ್ಟಿತ್ತು. ಸ್ನೇಹಿತರು ಕಡಿಮೆ, ಮೊಬೈಲ್ ಬಳಕೆ ಕೂಡ ಅಷ್ಟಿಷ್ಟು. ಕಾಲೇಜು, ಮನೆ ಅವಳ ಪ್ರಪಂಚ ಅಷ್ಟೇ. ಹುಡುಗಿಯನ್ನು ತುಂಬ ಮೃದುವಾಗಿ ಬೆಳೆಸಿದ್ರೆ ಮುಂದೆ ಕಷ್ಟ ಆಗುತ್ತೆ ಎಂದು ಅವಳ ತಾಯಿ ಲಲಿತಾ ಕೆಲವೊಮ್ಮೆ ಹೇಳುತ್ತಿದ್ದರು. ತಂದೆ ಮಗ ಕೇಳುತ್ತಿರಲಿಲ್ಲ. ಸಾನ್ವಿಗೆ ಯಾವುದು ಕಷ್ಟವಾಗಬಾರದು, ಅದೇ ಅವರ ಮಾತು. ಅದೇ ಸಮಯದಲ್ಲಿ ನಗರದ ಮತ್ತೊಂದು ಭಾಗದಲ್ಲಿ ಆರ್ಕೆ ಗ್ರೂಪ್ಸ್ ಕಂಪನಿಯ 18ನೇ ಮಹಡಿಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲರೂ ಉಸಿರು ಹಿಡಿದು ಕುಳಿತಿದ್ದರು. ಗೋಡೆಯ ಮೇಲಿನ ಗಡಿಯಾರ 9 ಹೊಡೆದ ತಕ್ಷಣ ಬಾಗಿಲು ತೆರೆಯಿತು. ಒಳಗೆ ಬಂದವನನ್ನು ನೋಡಿ ಎಲ್ಲರೂ ಎದ್ದು ನಿಂತರು. ರಿಷಬ್ ಕೃಷ್ಣ, ಕಂಪನಿಯ ಯುವ ಸಿಇಒ. ಪುಕೋಟ್, ತೀಕ್ಷ್ಣ ದೃಷ್ಟಿ, ಗಂಭೀರ ವ್ಯಕ್ತಿತ್ವ. ಅವನ ನಡೆ ನೋಡಿದರೆ ಸಾಕು, ಯಾರಿಗೂ ಮಾತು ಬರಲಿಲ್ಲ. ಗುಡ್ ಮಾರ್ನಿಂಗ್ ಸರ್. ಅವನು ಕೇವಲ ತಲೆ ಆಡಿಸಿದ. ಲಾಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲಿ? ಅವನ ಧ್ವನಿ ಶಾಂತವಾಗಿದ್ದರೂ ಅದರಲ್ಲಿ ಒತ್ತಡ ಸ್ಪಷ್ಟವಾಗಿತ್ತು. ಒಬ್ಬ ಉದ್ಯೋಗಿ ಕಂಪಿಸುತ್ತಾ ಫೈಲ್ ನೀಡಿದ. ಕೆಲವು ಕ್ಷಣ ವರದಿ ನೋಡಿದ ರಿಷಬ್ ಫೈಲ್ ಮುಚ್ಚಿದ. ಈ ಡಿಸೈನ್ ಅಪ್ರೂವ್ ಮಾಡಿದವರು ಯಾರು? ಅವನ ಪ್ರಶ್ನೆಗೆ ಸಭಾಂಗಣದಲ್ಲಿ ಮೌನ ಆವರಿಸಿತು. ಸರ್, ಆ್ಯಕ್ಚುಲಿ ಎಕ್ಸ್ಕ್ಯೂಸ್ ಬೇಡ, ನನಗೆ ಪರ್ಫೆಕ್ಷನ್ ಬೇಕು. ಅವನ ಮಾತು ಚೂರಿಯಂತೆ ಕತ್ತರಿಸಿತು. ಅವನಿಗೆ ಕೆಲಸದಲ್ಲಿ ತಪ್ಪು ಅಂದರೆ ಅಸಹ್ಯ, ಆದರೆ ಯಾರಿಗೂ ಗೊತ್ತಿರಲಿಲ್ಲ. ಆ ಗಂಭೀರದ ಮುಖದ ಹಿಂದೆ ಒಂಟಿತನ ತುಂಬಿದ ಹೃದಯ ಇತ್ತು. ದಿನ ಸಂಜೆ ಮಳೆ ಮತ್ತೆ ಶುರುವಾಗಿತ್ತು. ಕಾಲೇಜಿನಿಂದ ಮನೆಗೆ ಬರುತ್ತಿದ್ದ ಸಾನ್ವಿಯ ಸ್ಕೂಟಿ ಮಳೆಯಲ್ಲಿ ಮಧ್ಯ ರಸ್ತೆಯಲ್ಲಿ ನಿಂತು ಹೋಯಿತು. ಅಯ್ಯೋ ದೇವ್ರೆ ಎಂದು ಆತಂಕದಿಂದ ಸುತ್ತಲೂ ನೋಡಿದಳು. ರಸ್ತೆ ಬಹುತೇಕ ಖಾಲಿ ಇತ್ತು. ಮೊಬೈಲ್ ಕೂಡ ಸ್ವಿಚ್ ಆಫ್. ಅಷ್ಟರಲ್ಲಿ ಒಂದು ಕಪ್ಪು ಕಾರ್ ಅವಳ ಮುಂದೆ ಬಂದು ನಿಂತಿತು. ಕಾರು ಗಾಜು ನಿಧಾನವಾಗಿ ಕೆಳಗಿಳಿಯಿತು. ಒಳಗಿದ್ದವನನ್ನು ನೋಡಿ ಸಾನ್ವಿ ಕ್ಷಣಕಾಲ ಬೆಚ್ಚಿ ಬಿದ್ದಳು. ಅವನೇ ರಿಷಬ್ ಕೃಷ್ಣ. ಅವನ ತೀಕ್ಷ್ಣ ಕಣ್ಣುಗಳು ಅವಳತ್ತ ನೆಟ್ಟವು. ನೀಡ್ ಹೆಲ್ಪ್ ಎಂದು ಕೇಳಿದ. ಅವನ ಧ್ವನಿ ಮಳೆಯ ಗಾಳಿಗಿಂತಲೂ ಚಳಿಯಾಗಿತ್ತು. ಸಾನ್ವಿ ಏನು ಉತ್ತರಿಸಬೇಕೆಂದು ಗೊತ್ತಾಗದೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅದೇ ಅವರ ಮೊದಲ ಭೇಟಿ. ಆ ಭೇಟಿಯ ಇಬ್ಬರ ಬದುಕನ್ನು ಸಂಪೂರ್ಣ ಬದಲಾಯಿಸಿದೆ ಎಂಬುದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಧನ್ಯವಾದಗಳು. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದುವರಿಯುತ್ತದೆ.